ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಹಿರಿಯ ನಾಯಕನಿಗೆ ಅಪಮಾನ, ಮತ್ತೊಂದು ಕಡೆ ಪಕ್ಷಕ್ಕೆ ಮುಜುಗರ. ಈ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನ ನಡೆದಿದ್ದು ಸಕ್ಸಸ್ ಅಂತೂ ಆಗಿದೆ. ಆದ್ರೆ ರಾಮಲಿಂಗಾರೆಡ್ಡಿ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಕೊಟ್ಟಿರುವ ಖಾತೆಯನ್ನ ಒಪ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಅತ್ತ ಕಾಂಗ್ರೆಸ್ಸಿಗರ ಹೈಡ್ರಾಮಾ ಬಿಜೆಪಿಗೆ ರಸದೌತಣವನ್ನ ನೀಡಿದೆ. He shall continue to work as a loyal soldier and minister of the party. ಸಿಎಂ ಗಮನಕ್ಕೆ ನೆನ್ನೆ ಕೂಡ ತಂದಿದ್ದೀನಿ. ಏನು ನಿರ್ಧಾರ ತಗೋಬೇಕು ಅವ್ರು ತಗೊಳ್ಳಿ. ನನಗೆ ತೊಂಡಿ ಹಾಕೋದು ಯಾಕೆ ಅಂದರೆ ಬೇರೆ ಹೊಲಕ್ಕೆ ನುಗ್ಗಬಾರ್ದು ಅಂತ. DK ಶಿವಕುಮಾರ್ ಅವರಿಗೂ ಇದು ತೊಂಡಿ ಹಾಕೋ ಕೆಲಸ ಇದೆ. ಆದರೆ ನನಗೆ ಇಂಥದ್ದೇ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳ್ತಾರಲ್ಲ, ಅದು ಅಕ್ಷಮ್ಯ ಅಪರಾಧ. ರಾಮಲಿಂಗಾರೆಡ್ಡಿ ಕರ್ನಾಟಕ ಕಾಂಗ್ರೆಸ್ನ ಕಟ್ಟಾಳು, ಪಕ್ಷನಿಷ್ಠ, ಮೃದು ಭಾಷಿ, ಹಿರಿಯ ನಾಯಕ, ಈಗ ಕೆಂಡದುಂಡೆ. ಇದಕ್ಕೆ ಕಾರಣ ಬೆಂಗಳೂರು ಉಸ್ತುವಾರಿ ಖಾತೆಯನ್ನ ಕೊಡದಿದ್ದಕ್ಕೆ ಸಿಟ್ಟು ಸ್ಫೋಟಿಸಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಿನ್ನೆ ಮುನಿಸ್ಕೊಂಡು ತಮಿಳುನಾಡಿನ ಧರ್ಮಪುರಿಗೆ ಹೋಗಿ ಬಂದಿದ್ದ ರೆಡ್ಡಿ ಮನವೊಲಿಕೆಗಾಗಿ ಖುದ್ದು ಹೈಕಮಾಂಡ್ ಅಖಾಡಕ್ಕೆ ಇಳಿದು ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ಕಾರ್ಯ ನಡೆಸಿದೆ. ಸಚಿವ ರಾಮಲಿಂಗಾರೆಡ್ಡಿ ಸಂಧಾನ ಸಕ್ಸಸ್ ಆಯಿತಾ? ಕ್ಯಾಬಿನೆಟ್ನಲ್ಲಿ ಮುಂದುವರಿಯಲು ಸಮ್ಮತಿಸಿದ್ರ? ರೆಡ್ಡಿ ರೋಷಾಗ್ನಿ ಕಾಂಗ್ರೆಸ್ ಪಾಳ್ಯವನ್ನ ಕಂಪಿಸಿದೆ. ಡಿಕೆಶಿ ಸಂಧಾನ ನಡೆಸಿದ್ರೂ ಗೊಂದಲ ಮುಂದುವರಿದ ಕಾರಣ ಇವತ್ತು ಸಂಧಾನಕ್ಕಿಳಿದ ಹೈಕಮಾಂಡ್ ದೂತ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಜೊತೆ ಸಭೆ ನಡೆಸಿದ್ರು. ಬಳಿಕ ಪ್ರತಿಕ್ರಿಯಿಸಿರೋ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದು ಅವರು ಕ್ಯಾಬಿನೆಟ್ನಲ್ಲಿ ಮುಂದುವರಿತಾರೆ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಕೊಡ್ತಾರಾ, ಕೊಟ್ಟಿರುವ ಜಲಸಂಪನ್ಮೂಲ ವಹಿಸಿಕೊಳ್ತಾರಾ ಎಂಬ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಹೀಗಾಗಿ ಖಾತೆ ಗೊಂದಲ ಮುಂದುವರೆದಿದೆ. ಸಂಧಾನ ಸಫಲದ ಬಗ್ಗೆಯೇ ಗೊಂದಲ ಇದೆ. That he has withdrawn his resignation. There was some misunderstanding and he shall continue to work as a loyal soldier and minister of the party. ರಾಮಲಿಂಗಾರೆಡ್ಡಿ ಮುನಿಸಿಗೆ ಕಾಂಗ್ರೆಸ್ಸಿಗರ ತೇಪೆ. ಹೈಕಮಾಂಡ್ ಬಗೆಹರಿಸುತ್ತೆ ಎಂದ ಪರಮೇಶ್ವರ್. ಇನ್ನು ಕೆರಳಿದ ಸಿಂಹ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿದ್ದಾರೆ. ವರಿಷ್ಠರು ಬಗೆಹರಿಸ್ತಾರೆ, ಇನ್ನು ಮುನಿಯಪ್ಪಗೂ ಮುನಿಸಿಲ್ಲ ಎಂದಿದ್ದಾರೆ. ಮತ್ತೊಂದು ಕಡೆ ಎಲ್ಲವೂ ಸರಿಯಾಗುತ್ತೆ ಅಂತ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ಭೇಟಿ ಮಾಡಿದ್ದಾರೆ, ಅವರಿಗೆ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಅವರಿಬ್ಬರ ಮಧ್ಯೆ ಏನು ಚರ್ಚೆ ನಡೀತು ಅದು ನಮ್ಮ ಗಮನದಲ್ಲಿಲ್ಲ. ಆದರೆ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಅವರು ಒಪ್ಪಿಸ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನಕ್ಕಾಗಿ ಕಚ್ಚಾಟ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಾಲೆಳೆದಿದ್ದಾರೆ. ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರೋ ಸಿಟಿ ರವಿ, ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆಯೇ ಆಗಿಲ್ಲ, ಆಗಲೇ ಕಿತ್ತಾಟ ಶುರುವಾಗಿದೆ. ಡಿಕೆಶಿ ತುಡುಗುದನ್ನ ಬೇಲಿ ದಾಟೋದನ್ನ ತಪ್ಪಿಸಲು ಮೇವು ಹಾಕಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಖಾತೆಗಾಗಿ ಖ್ಯಾತೆ ತೆಗೆದಿರೋದು ಸರ್ಕಾರದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ಇನ್ನೂ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆಗಿಲ್ಲ. ಕೆಲವು ಹಿರಿಯ ಸಚಿವರಿಗಷ್ಟೇ ಸ್ಥಾನಮಾನ ಕೊಟ್ಟಿದ್ದಾರೆ. ಹಿರಿಯ ಸಚಿವರಲ್ಲೇ ಅಸಮಾಧಾನ ಆದರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ನಂತರ ಪರಿಣಾಮ ಏನಾಗ್ಬೋದು ಅನ್ನೋದು ಊಹೆ ಮಾಡ್ಕೋಬೋದು. ಈ ದನಗಳಿಗೆ ತೊಂಡಿ ಹಾಕ್ತಾರೆ, ಗೊತ್ತಾ ನಿಮಗೆ? ದನಕ್ಕೆ ತೊಂಡಿ ಹಾಕೋದು ಯಾಕೆ ಅಂದರೆ ಬೇರೆ ಹೊಲಕ್ಕೆ ನುಗ್ಗಬಾರ್ದು ಅಂತ. ಈ DK ಶಿವಕುಮಾರ್ ಅವರಿಗೂ ಇದು ತೊಂಡಿ ಹಾಕೋ ಕೆಲಸ ಇದು. ಬೇರೆ ಖಾತೆಗೆ ಮೂಗು ತೋರಿಸಬಾರ್ದು, ನೀವು ಮುಖ್ಯಮಂತ್ರಿ ಇರಬಹುದು. ಜೆಡಿಎಸ್ ಎಂಎಲ್ಸಿ ಭೋಜೇಗೌಡರು ಕೂಡ ಕಾಂಗ್ರೆಸ್ಗೆ ಮಾತಿನಲ್ಲೇ ಈಟಿ ಇರಿದಿದ್ದಾರೆ. ಶಾಸಕನಾಗಿ ಇಂಥದ್ದೇ ಖಾತೆ ಬೇಕು ಅಂತ ಕೇಳೋದು ಅಕ್ಷಮ್ಯ ಭಾಷ್ಯ ಬರೆದಿದ್ದಾರೆ. ತತ್ವ ಸಿದ್ಧಾಂತ ಹೇಳೋ ಇವರು ಶಾಸಕರಾಗಿಯೂ ಸೇವೆ ಮಾಡಲು ಸಾಧ್ಯವಿಲ್ಲ ಅಂತ ಸಲಹೆ ಕೊಟ್ಟಿದ್ದಾರೆ. ಪೋರ್ಟ್ಫೋಲಿಯೋಗಳು ಇಂಥದ್ದೇ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳ್ತಾರಲ್ಲ, ಆ ವಿಚಾರದಲ್ಲಿ ಒಬ್ಬ ಶಾಸಕನಾಗಿ
ಒಬ್ಬ ಸಾಮಾನ್ಯ ಈ ನಾಡಿನ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು, ಸಚಿವಾಕಾಂಕ್ಷಿಗಳಾಗ್ತಕ್ಕಂಥದ್ದು ಸಹಜ, ಅದು ಶಾಸಕರಾದವರು ಕೇಳಲಿಯಪ್ಪ. ಆದರೆ ನನಗೆ ಇಂಥದ್ದೇ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳ್ತಾರಲ್ಲ, ಅದು ಅಕ್ಷಮ್ಯ ಅಪರಾಧ. ಒಟ್ಟಾರೆ ರಾಮಲಿಂಗಾರೆಡ್ಡಿ ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ. ಅಲ್ಲದೆ ಸಿಎಂ ಡಿಕೆಶಿ ಹಾಗೂ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವೊಲಿಕೆಗೆ ಒಪ್ಪಿ ಜಲಸಂಪನ್ಮೂಲ ಖಾತೆಯಲ್ಲೇ ಮುಂದುವರಿತಾರಾ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.